ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ದ್ವಾದಶ ರಾಶಿಗಳಿಗೆ ನಡೆಯುವಂತಹ ಕೆಲವು ಮುಖ್ಯವಾದಂತಹ ಘಟನೆಗಳು ಈ ವಿಶ್ವಾವಸುನಾಮ ವರ್ಷದಲ್ಲಿ ಯಾವ ವಿಷಯಗಳಲ್ಲಿ ಶುಭ ನಡೀತಾ ಇದೆ, ಯಾವ ವಿಷಯಗಳಲ್ಲಿ ಒಳ್ಳೆಯದು ನಡೀತಾ ಇದೆ. ಎಲ್ಲರೂ ಹೇಳ್ತಾ ಇದ್ದಾರೆ, ಆದ್ರೆ ಭಯ ಬೀಳಿಸ್ತಾ ಇದ್ದಾರೆ, ಆತಂಕಕ್ಕೆ ಒಳಗ ಮಾಡ್ತಾ ಇದ್ದಾರೆ. ಈ ರೀತಿ ವಿಷಯಗಳಿಂದ ತುಂಬಾ ಜನ ಅಯ್ಯೋ ಈ ರೀತಿ ಇರುತ್ತಾ, ಈ ವರ್ಷನೂ ಕಷ್ಟನ ನಮ್ಗೆ ಈ ರೀತಿ ಇರುತ್ತಾ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರಲ್ಲಿರುವಂತಹ ಕಾರಣದಿಂದ. ಆದರೆ ಈ ಹೊಸ ವರ್ಷದಲ್ಲಿ ಕೆಲವೊಂದು ಒಳ್ಳೆಯ ವಿಷಯಗಳು ದ್ವಾದಶ ರಾಶಿಗಳಿಗೆ ನಡೀತಾ ಇದೆ. ಆ ವಿಷಯಗಳೇನು ಅನ್ನೋದನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ವಿಶ್ವಾವಸುನಾಮ ವರ್ಷ ಅಂದ್ರೇನೆ ಇನ್ನ ಕ್ರೋಧಿನಾಮ ವರ್ಷ ಕೆಲವೇ ದಿನಗಳಲ್ಲಿ ಮುಗಿತಾ ಇದೆ. ವಿಶ್ವಾವಸುನಾಮ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಹೊಸ ಯೋಚನೆಗಳಿಂದ, ಹೊಸ ಕನಸುಗಳಿಂದ, ಹೊಸ ಪ್ರಯತ್ನಗಳಿಂದ, ಹೊಸ ಆಶೆಗಳಿಂದ ನಾವು ಎಲ್ಲರೂ ಆತುರದಿಂದ ನೋಡ್ತಾ ಇರುವಂತಹ ಯುಗಾದಿ ನಮಗೆ ಎಲ್ಲರಿಗೂ, ಜನತೆಗೂ, ನಮ್ಮ ಸಬ್ಸ್ಕ್ರೈಬರ್ಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ, ಅನುಕೂಲವಾಗಲಿ ಅಂತ ಬಯಸುತ್ತಾ, ಈ ದಿನ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಈ ವರ್ಷದಲ್ಲಿ ಅಂದ್ರೆ ಹೊಸ ವರ್ಷದಲ್ಲಿ ಯಾವ ರೀತಿ ಅನುಕೂಲ ಫಲಗಳಿದೆ, ಯಾವ ವಿಷಯಗಳಲ್ಲಿ ಅದ್ಭುತವಾದಂತಹ ವಿಷಯಗಳು ನಡೆಯುತ್ತೆ ಅನ್ನೋದು ನೋಡುವುದಾದ್ರೆ, ಮುಖ್ಯವಾಗಿ ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ಈ ಪಂಚಮದಲ್ಲಿ ಇರುವಂತಹ ಶನಿ ಪಂಚಮದಲ್ಲಿರುವಂತಹ ಕಾರಣದಿಂದ ಅಷ್ಟಮದಲ್ಲಿರುವಂತಹ ಗುರುಗ್ರಹದಿಂದ ಕೆಲವು ಸಂಕಷ್ಟಗಳು, ಕೆಲವು ಆತಂಕಗಳು, ಸಮಸ್ಯೆಗಳು ಬಂದರೂ ಕೆಲವು ವಿಷಯಗಳಲ್ಲಿ ಅದ್ಭುತವಾದಂತಹ ವಿಷಯಗಳು ವೃಶ್ಚಿಕ ರಾಶಿಯವರಿಗೆ ನಡೀತಾ ಇದೆ. ಯಾವ ರೀತಿ ನಡೆಯುತ್ತೆ ಅಂತ ನೋಡಿದ್ರೆ, ಗುರುಗ್ರಹ ನಮಗೆ ಎಲ್ಲದಕ್ಕೂ, ವಿವಾಹಕ್ಕೂ, ವಿದ್ಯೆಗೂ, ಜ್ಞಾನಕ್ಕೂ ಅಧಿಪತಿಯಾಗಿರುವಂತಹ ಗುರು ಮಹಾಶಯ ಈ ವೃಶ್ಚಿಕ ರಾಶಿಯವರಿಗೆ ಅಷ್ಟಮದಲ್ಲಿರುವಂತಹ ಕಾರಣದಿಂದ ಸ್ವಲ್ಪ ಗುರುಬಲ ಅನ್ನೋದು ಕಮ್ಮಿನೇ ಇರುತ್ತೆ. ಅದರಲ್ಲಿಯೂ ಪಂಚಮದಲ್ಲಿರುವಂತಹ ಶನಿ ಮುಖಾಂತರ ಈ ಗುರು ಸ್ವಲ್ಪ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ಕಷ್ಟಗಳು ಬರಬಹುದು, ಅಂದ್ರೆ ಸಂಕಷ್ಟಗಳು ಬರಬಹುದು. ಎಷ್ಟೇ ದುಡಿದ್ರೂ ಅನಾವಶ್ಯಕವಾಗಿ ಖರ್ಚಾಗುವುದು, ಮತ್ತೆ ಖರ್ಚುಗಳಿಗೆ ತಕ್ಕಂತೆ ಆದಾಯ ಇಲ್ಲದೆ ಇರುವುದು, ಈ ರೀತಿ ಸಮಸ್ಯೆಗಳು ಕೊಡ್ತಾ ಇದ್ರು ಅವಸರಕ್ಕೆ, ಅವಶ್ಯಕತೆಗೆ ಕರೆಕ್ಟ್ ಆಗಿ ನಿಮ್ಮ ಕೈಗೆ ಹಣ ಬಂದು ಸೇರುವುದರಿಂದ ಯಾವುದೇ ರೀತಿ ತೊಂದರೆ ಇರಲ್ಲ. ಕಾಯ್ಬೇಕಾಗಿರುತ್ತೆ. ಅಂದ್ರೆ ಆ ಅವಶ್ಯಕತೆ ಇರುವಂತಹ ಟೈಮ್ಗೆ ಕರೆಕ್ಟ್ ಆಗಿ ಹಣ ಕೈಗೆ ಸಿಗುತ್ತೆ. ಯಾವುದೇ ಕಮಿಟ್ಮೆಂಟ್ಗಳಾಗಿರಲಿ, ಯಾವುದೇ ಮುಖ್ಯವಾದಂತಹ ವಿಷಯಗಳಿಗೆ ನಿಮಗೆ ಈ ಹಣಕಾಸಿನ ವ್ಯವಹಾರಗಳಲ್ಲಿ ಈ ನೀವು ಬೇಕಾಗಿರುವಂತಹ ಸಮಯಕ್ಕೆ ಹಣ ಕೈಗೆ ಬರುವುದರಿಂದ ಅಷ್ಟೊಂದು ಹಣಕಾಸಿನ ತೊಂದರೆಗಳು, ಸಾಲ ಮಾಡುವಂತಹ ಪರಿಸ್ಥಿತಿಗಳು ನಿಮಗೆ ಬರುವುದಿಲ್ಲ. ಆ ಕಾರಣದಿಂದ ಈ ವರ್ಷ ನೀವು ತುಂಬಾ ಕಮ್ಮಿ ಖರ್ಚು ಮಾಡೋದಕ್ಕೆ ಅವಕಾಶ ಬರುತ್ತೆ. ಅನಾವಶ್ಯಕವಾದಂತಹ ಖರ್ಚುಗಳನ್ನ ಪಕ್ಕೆಗಿಟ್ಟು ಮುಖ್ಯವಾದಂತಹ ವಿಷಯಗಳ ಮೇಲೆ ಖರ್ಚು ಮಾಡುವುದಕ್ಕೆ ಅವಕಾಶವನ್ನು ತೋರಿಸ್ತೀರಾ. ಇನ್ನ ಮುಖ್ಯವಾಗಿ ಈ ಅದರಲ್ಲಿಯೂ ಬರುವಂತಹ ಆದಾಯದಲ್ಲಿ ನೀವು ಗಳಿಸುವಂತಹ ಹಣದ ವಿಷಯಗಳಲ್ಲಿ ಸಾಕಷ್ಟು ಹುಷಾರಾಗಿರ್ಬೇಕಾಗಿರುತ್ತೆ. ನೋಡ್ಬೇಕು ಯಾವುದರಲ್ಲಿ ನಮಗೆ ಇಟ್ಟರೆ ಉತ್ತಮ ಆದಾಯವಿರುತ್ತೆ, ಅಥವಾ ಯಾವ ಕಮಿಟ್ಮೆಂಟ್ಗಳಿಂದ ನಮಗೆ ಬೇಗ ನಮ್ಮ ಇಟ್ಕೊಂಡಿರುವಂತಹ ಸಾಲಗಳು ತೀರಿಸಬಹುದು, ಅಥವಾ ಇಷ್ಟು ಸೇವಿಂಗ್ಸ್ ಮಾಡ್ಕೊಂಡ್ರೆ ಅಂದ್ರೆ 1-2 ತಿಂಗಳ ಮುಂಚಿತವಾಗಿ ನೀವು ಇದೇ ಒಂದೇ ತಿಂಗಳಲ್ಲಿ ಅಂದ್ರೆ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ. ಅಂದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ಈ ತರ ಕಮಿಟ್ಮೆಂಟ್ಗಳು ಬರ್ಬೋದು, 2 ತಿಂಗಳಾದ್ಮೇಲೆ ಈ ತರ ಕಮಿಟ್ಮೆಂಟ್ಗಳು ಬರ್ಬೋದು, ಯಾಕೆ ಬಿಡು ಸುಮ್ಮನೆ ಇದಕ್ಕೆ ಬರುತ್ತೆ ಅನ್ನುವಂತಹ ಒಂದು ಮುಂಜಾಗ್ರತೆ ಕ್ರಮದಿಂದ ಈ ಮತ್ತು ಉಳಿತಾಯ ಮತ್ತು ಹೂಡಿಕೆಗಳು ಮಾಡುವ ಮುಖಾಂತರ ನಿಮಗೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಯಾವುದೇ ತೊಂದರೆ ಇರೋಲ್ಲ. ಇನ್ನು 3ನೇ ಪಾಯಿಂಟ್ ತಗೊಂಡ್ರೆ, ಗೌರವದ ಪಾಲು ಈ ವರ್ಷ ತುಂಬಾ ಜಾಸ್ತಿ ಇದೆ. ಗೌರವ 5 ಅಂಕಗಳನ್ನು ಸೂಚಿಸ್ತಾ ಇದೆ. ಈ ವೃಶ್ಚಿಕ ರಾಶಿಯವರಿಗೆ ಗೌರವ ಮತ್ತು ಇವರಿಗೆ ಸಿಗ್ಬೇಕಾಗಿರುವಂತಹ ವಿಶೇಷವಾದಂತಹ ಖ್ಯಾತಿ, ಎಲ್ಲಿಗೆ ಹೋದ್ರೂನು, ಈ ಯಾವ ಸಮಾರಂಭಗಳಿಗೆ ಹೋದ್ರೂನು, ಯಾವ ಕಾರ್ಯಕ್ರಮಗಳಿಗೆ ಹೋದ್ರೂನು, ಯಾವ ನೀವು ಕೆಲಸ ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳ ಸ್ಥಳಗಳಲ್ಲಿ ನಿಮ್ಮ ಮಾತಿಗೆ ಒಂದು ಬೆಲೆ ಇರುತ್ತೆ, ಉತ್ತಮವಾದಂತಹ ಗೌರವ ಇರುತ್ತೆ.
ಉತ್ತಮವಾದಂತಹ ಖ್ಯಾತಿ ಇರುತ್ತೆ. ನೀವು ಹೇಳಿರುವಂತಹ ಮಾತಿಗೆ ಒಂದು ವೇಟ್ ಅನ್ನೋದಿರುತ್ತೆ. ಅದಕ್ಕೆ ಸಾಕಷ್ಟು ಜನರು ಸಮ್ಮತಿಯನ್ನ ತಿಳಿಸುವುದು ನಡೆಯುತ್ತೆ. ಗೌರವ ವಿಷಯದಲ್ಲಿ ಅದೃಷ್ಟವಂತರು ವೃಶ್ಚಿಕ ರಾಶಿಯವರು. ಇನ್ನ ನಾಲ್ಕನೇ ಮುಖ್ಯವಾದಂತಹ ವಿಷಯ ಏನು ವೃಶ್ಚಿಕ ರಾಶಿಯವರಿಗೆ ಅಂತ ಹೇಳಿದ್ರೆ, ಪಂಚಮದಲ್ಲಿ ಶನಿ ಇರುವಂತಹ ಕಾರಣದಿಂದ ವಿದ್ಯಾರ್ಥಿಗಳು ಈ ಸ್ವಲ್ಪ ಓದಿನ ಕಡೆಗೆ ತುಂಬಾ ಗಮನವಿಟ್ಟು ಓದ್ಬೇಕಾಗಿರುತ್ತೆ. ಈ ಓದಿನ ವಿಷಯದಲ್ಲಿ ಯಾವುದೇ ಈ ಹವ್ಯಾಸಗಳು, ಯಾವುದೇ ಮೊಬೈಲ್ ನೋಡ್ತಾ ಇರೋದು ಅಥವಾ ಬೇರೆ ಮೈಂಡ್ ಡೈವರ್ಟ್ ಆಗೋದು, ಬೇರೆ ಇತರ ವಿಷಯಗಳ ಬಗ್ಗೆ ಆಸಕ್ತಿ ತೋರಿಸುವುದು, ಸುಮ್ಮನೆ ಮಿತ್ರರೊಡನೆ ಒಡನಾಟ ನಾಡುವುದು, ವಿದ್ಯಾಭ್ಯಾಸದಲ್ಲಿ ನೀವು ಎಷ್ಟು ಕೇರ್ಲೆಸ್ ಆಗಿರ್ತೀರೋ ಅಷ್ಟು ಪ್ರತಿಕೂಲವಿರುತ್ತೆ. ನೀವು ಎಷ್ಟು ಕಷ್ಟಪಟ್ಟು ನೀವು ಡೆಡಿಕೇಶನ್ದಿಂದ ಒಂದು ಕಾನ್ಸಂಟ್ರೇಷನ್ಲಿಂದ ಓದ್ತಿರೋ ಅಷ್ಟು ಉತ್ತಮ ಫಲಗಳನ್ನು, ಅಂದ್ರೆ ಈ ಶನಿ ಬಂದು ಕರ್ಮಕಾರಕನಾಗಿರುವಂತಹ ಕಾರಣದಿಂದ ನೀವು ಪಟ್ಟಿರುವಂತಹ ಕಷ್ಟಕ್ಕೆ ತಕ್ಕ ಪ್ರತಿಫಲ ಕೊಡುವುದರಲ್ಲಿ ಶನಿ ಪರಮಾತ್ಮ ಅನುಗ್ರಹ ಇರುತ್ತೆ. ಆ ಕಾರಣದಿಂದ ವಿದ್ಯಾರ್ಥಿಗಳು ಉನ್ನತವಾದಂತಹ ವಿದ್ಯಾಭ್ಯಾಸಕ್ಕೋಸ್ಕರ ಅಥವಾ ಈ ಉದ್ಯೋಗಕ್ಕೋಸ್ಕರ ಏನಾದ್ರೂ ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ವಿದ್ಯೆಯಲ್ಲಿ ಶ್ರದ್ಧೆ ಇಡುವುದು ಉತ್ತಮವಾಗಿರುತ್ತೆ. ಅನಾವಶ್ಯಕವಾಗಿ ಪೋಸ್ಟ್ಪೋನ್ ಮಾಡುವುದು, ಲೇಜಿನೆಸ್ಸು, ಮನೆಯಲ್ಲಿ ಕುತ್ಕೊಂಡು ಸುಮ್ಮನೆ ಕಾಲ ಕಳೆಯೋದು, ಈ ರೀತಿ ಎಲ್ಲ ಮಾಡಿದ್ರೆ ಅದಕ್ಕೆ ತಕ್ಕಂತೆ ಪ್ರತಿಕೂಲ ಫಲಗಳು ನಿಮಗೆ ಸಿಗೋದಕ್ಕೆ ಚಾನ್ಸಸ್ ಇರುತ್ತೆ. ನಾಳೆ ಓದೋಣ, ಇನ್ನು ಎಕ್ಸಾಮ್ 3 ದಿನ ಇದೆಯಲ್ಲ, ಒಂದಿನ ಮುಂಚೆ ಓದ್ಕೊಂಡ್ರೆ, ಈ ರೀತಿ ಮಾಡ್ಕೊಳ್ಳೋದೆಲ್ಲ ಸ್ವಲ್ಪ ಒತ್ತಡಕ್ಕೆ ಕಾರಣವಾಗುತ್ತೆ. ಆ ಒತ್ತಡದಲ್ಲಿ ನೀವು ಓದಿರುವಂತಹ ವಿಷಯಗಳನ್ನು ಮರೆತು ಹೋಗುವುದಕ್ಕೆ ಅವಕಾಶವಿರುತ್ತೆ. ಆ ಕಾರಣದಿಂದ ನೀವು ಈ ಓದಿನ ವಿಷಯದಲ್ಲಿ ಪ್ರತಿನಿತ್ಯವೂ ಒಂದು ಪ್ಲಾನಿಂಗ್ ಪ್ರಕಾರ ನಿಮ್ಮ ಕಂಪ್ಲೀಟ್ ಸಿಲೆಬಸ್ ನ ಕವರ್ ಮಾಡಬೇಕಾಗಿರುತ್ತೆ. ಇನ್ನು ಮತ್ತೊಂದು ವಿಷಯ ಏನಂದ್ರೆ ವಿದೇಶಿ ಯೋಗದ ಕಾಲ ಅಂತಾನೆ ಹೇಳ್ಬೋದು. ವಿದೇಶಿ ಪ್ರಯತ್ನಗಳು ಮಾಡ್ತಾ ಇರುವಂತಹ, ವಿದೇಶಿ ಪ್ರವಾಸಕ್ಕೆ, ಉದ್ಯೋಗಕ್ಕೆ, ವ್ಯಾಪಾರಕ್ಕೆ, ಉನ್ನತ ವಿದ್ಯಾ ಅವಕಾಶಗಳಿಗೋಸ್ಕರ ವಿದೇಶಕ್ಕೆ ಹೋಗುವಂತಹ ಪ್ರಯತ್ನಗಳು ಮಾಡುವಂತಹವರಿಗೆ ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ಅನುಕೂಲವಾಗಿರುತ್ತೆ. ನಿಮ್ಮ ಪ್ರಯತ್ನಗಳು ಸಫಲೀಕೃತವಾಗುತ್ತೆ ಮತ್ತು ನೀವು ಮಾಡುವಂತಹ ಪ್ರಯತ್ನದಿಂದ ವಿದೇಶದಲ್ಲಿ ಉದ್ಯೋಗ ಅಥವಾ ವಿದ್ಯಾ ಅವಕಾಶಗಳನ್ನೋದು ಈ ವರ್ಷ ನಿಮಗೆ ದೊರೆಯಲಿವೆ. ಇನ್ನ ಕೇತು 6ನೇ ಸ್ಥಾನ, ಷಷ್ಠಮ ಭಾವದಲ್ಲಿ ಕೇತು ಇರುವಂತಹ ಕಾರಣದಿಂದ ಸ್ವಲ್ಪ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾರಾದ್ರೂ ಬರೀತಾ ಇರ್ತಾರೆ, ಈ ಸ್ಪರ್ಧಾತ್ಮಕ ಅಥವಾ ಪ್ರವೇಶಾತ್ಮಕ ನೀಟ್ ಎಕ್ಸಾಮ್ ಆಗಿರಲಿ ಅಥವಾ SDA FDA ಈ ತರ ಗೌರ್ಮೆಂಟ್ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರಲಿ, ಇದರ ಮೇಲೆ ತುಂಬಾ ನೀವು ದೃಷ್ಟಿ ಇಡಬೇಕಾಗಿರುತ್ತೆ, ಜಾಸ್ತಿ ಓದಬೇಕಾಗಿರುತ್ತೆ, ಎಫರ್ಟ್ ಆಗ್ಬೇಕಾಗಿರುತ್ತೆ. ಎಫರ್ಟ್ ಮೇಲೆ ನಿಮಗೆ ಉತ್ತಮವಾದಂತಹ ಫಲಗಳು ಸಿಗಬಹುದು. ಇನ್ನ ಉದ್ಯೋಗಸ್ಥರಿಗೆ ನೋಡಿದರೆ ಈ ಒಳ್ಳೆಯ ವಿಷಯ ಏನಂದ್ರೆ, ಹೊಸದಾಗಿ ನಿಮಗೆ ಉದ್ಯೋಗದಲ್ಲಿ ಉನ್ನತವಾದಂತಹ, ಅಂದ್ರೆ ನಿಮ್ಮ ಪ್ರತಿಭೆಗೆ, ನಿಮ್ಮ ಸಾಮರ್ಥ್ಯಕ್ಕೆ, ನೀವಿಡಿರುವಂತಹ ಡೆಡಿಕೇಶನ್ಗೆ ಆಗಿರಲಿ, ಹಾರ್ಡ್ ವರ್ಕ್ಗೆ ಆಗಿರಲಿ, ಮೇಲಧಿಕಾರಿಗಳು ಅದನ್ನು ಗಮನಿಸಿ ನಿಮಗೆ ಪ್ರಮೋಷನ್ ಅಥವಾ ಅಧಿಕ ಮೊತ್ತದಲ್ಲಿ ಜವಾಬ್ದಾರಿಗಳನ್ನು ಹೊಂದಿರುವಂತಹ ಹುದ್ದೆಗಳಲ್ಲಿ ನಿಮ್ಮನ್ನ ಅಪಾಯಿಂಟ್ಮೆಂಟ್ ಮಾಡುವುದಕ್ಕೆ ಅಥವಾ ವರ್ಗಾವಣೆ ಮಾಡುವುದಕ್ಕೆ ಅನುಕೂಲವಾಗಿರುತ್ತೆ. ಆ ಕಾರಣದಿಂದ ಈ ಬಂದಿರುವಂತಹ ಹೊಸ ಜವಾಬ್ದಾರಿಗಳಿಂದ ಮುಖ್ಯವಾಗಿ ನಿಮ್ಮ ಸಹೋದ್ಯೋಗಿಗಳ ನಡುವೆ ನೀವು ಒಂದು ಸಹಾನುಕೂಲ ಮತ್ತು ಸಹಕಾರವನ್ನು ಅವರನ್ನೆಲ್ಲರನ್ನು ನೀವು ಸೇರಿಸಿಕೊಂಡು ಕೆಲಸ ಮಾಡಬೇಕಾಗಿರುತ್ತೆ. ಯಾಕಂದ್ರೆ ವೃಶ್ಚಿಕ ರಾಶಿಯವರಿಗೆ ಸ್ವಭಾವ ರೀತಿಯ ಯಾವ ರೀತಿ ಇರುತ್ತಂದ್ರೆ, ಇವರ ಪಾಡಿಗೆ ಇವರು ಡೆಡಿಕೇಶನ್ ದಿಂದ ಕಷ್ಟ ಪಡ್ತಾ ಇರ್ತಾರೆ, ಇವರು ಎಫರ್ಟ್ ಆಗ್ತಾ ಇರ್ತಾರೆ. ಆದ್ರೆ ಸುತ್ತಮುತ್ತನ ಜನರು ಅನಾವಶ್ಯಕವಾಗಿ ಇವರನ್ನ ಶತ್ರುವಾಗಿ ನೋಡ್ತಾ ಇರ್ತಾರೆ. ಇವರ ಬೆಳವಣಿಗೆ ನೋಡಿ, ಇವರ ವೃದ್ಧಿಯನ್ನು ನೋಡಿ ಇವರಿಗೆ ಮಿತ್ರಗಳನ್ನ ಶತ್ರುಗಳು ಜಾಸ್ತಿ ಇರುತ್ತೆ. ಯಾಕಂದ್ರೆ ಇವರಿಗಿರುವಂತಹ ಎಫರ್ಟ್ ಆಗಿರ್ಲಿ, ಡೆಡಿಕೇಟೆಡ್ ಆಗಿರ್ಲಿ, ಇವರಿಗೆ ಉತ್ತಮ ಸ್ಥಾನವನ್ನು, ಉತ್ತಮ ಹುದ್ದೆಯನ್ನು ತಂದ್ಕೊಡುತ್ತೆ. ಆದರೆ ಇವರ ಸ್ಥಾನದಲ್ಲಿ, ಅಂದ್ರೆ ಈಕ್ವಲ್ ಸ್ಟೇಟಸ್ ಅಲ್ಲಿರುವಂತಹ ವ್ಯಕ್ತಿಗಳಿಗೆ ಸ್ವಲ್ಪ ಕಣ್ಣು ಕುಕ್ಕುವಂತೆ ಮಾಡುತ್ತೆ, ಅವರನ್ನ ಶತ್ರುಗಳಾಗಿ ಪರಿಣಾಮ ಮಾಡುತ್ತೆ. ಮತ್ತೊಂದು ವಿಷಯ, ವೃಶ್ಚಿಕ ರಾಶಿ ಅವರಿಗೆ ತಮಗೆ ಬರುವಂತಹ ತಮ್ಮ ಸಾಧನೆಗಳನ್ನ ಮತ್ತು ಸಾಧನೆಗಳಿಗೆ ತಾವು ಉಪಯೋಗಿಸಿರುವಂತಹ ತಂತ್ರಗಳನ್ನ, ಟೆಕ್ನಿಕ್ಗಳನ್ನ ಎಲ್ಲರ ಹತ್ರನು ಹಂಚಿಕೊಳ್ತಾರೆ. ಇದೊಂದು ವೀಕ್ನೆಸ್ ಇರುತ್ತೆ. ಇವರಿಗೆ ಬರುವಂತಹ ವಿಶೇಷವಾದಂತಹ ಅವಕಾಶಗಳ ಬಗ್ಗೆ ಆಗಲಿ ಅಥವಾ ಇವರು ಯೂಸ್ ಮಾಡುವಂತಹ ಸ್ಟ್ರಾಟಜಿಗಳು, ತಂತ್ರಗಳು
ಬೇರೆಯವರ ಬಗ್ಗೆ ರಹಸ್ಯವಾಗಿ ಇಟ್ಕೋಬೇಕಾಗಿರುತ್ತೆ. ಬೇರೆಯವರಿಗೆ ಬಗ್ಗೆ ಹಂಚ್ಕೊಂಡ್ರೆ ಇದು ಸ್ವಲ್ಪ ಬೇರೆಯವರ ಕಣ್ಣಿಗೆ ಮತ್ತು ಅವರ ನಿಮ್ಮ ವೃದ್ಧಿಗೆ ಆಟಂಕಿ ಆಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ. ತಮ್ಮ ಜೀವನ ಪೂರ್ತಿ ಇದೇ ರೀತಿ ಇರುತ್ತೆ. ಆದ ಕಾರಣದಿಂದ ಈ ವರ್ಷ ಪ್ರಮೋಷನ್ ಸಿಕ್ಕರು, ಹೊಸ ಜವಾಬ್ದಾರಿಗಳು ಬಂದರು, ಈ ಸಹೋದ್ಯೋಗಿಗಳ ಜೊತೆಗೆ ಸ್ವಲ್ಪ ಮಟ್ಟಿಗೆ ನೀವು ಸ್ನೇಹಪೂರ್ವಕವಾದಂತಹ ವಾತಾವರಣವನ್ನ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಅವರ ಸಹಕಾರದಿಂದ ನಿಮಗೆ ಗೊತ್ತಿದ್ರೂ ಅವರ ಸಲಹೆಗಳನ್ನು ಪಡೆಯುವುದು, ಅವರ ಸಹಕಾರವನ್ನು ತಗೊಳ್ಳೋದು ಮುಖ್ಯವಾಗಿರುತ್ತೆ ಈ ವರ್ಷ. ಇನ್ನ ವ್ಯಾಪಾರಗಳಲ್ಲಿ ಉತ್ತಮವಾದಂತಹ ಫಲಗಳು ಬರುತ್ತೆ. ನಿಮ್ಮ ವ್ಯಾಪಾರ ದಕ್ಷತೆಯಿಂದ, ನಿಮಗಿರುವಂತಹ ಅನುಭವದಿಂದ ಮತ್ತು ವ್ಯಾಪಾರದಲ್ಲಿ ನೀವು ಪಾಲಿಸುವಂತಹ ಮುಖ್ಯವಾದಂತಹ ಟೆಕ್ನಿಕ್ಗಳಿಂದ ನಿಮಗೆ ಉತ್ತಮವಾದಂತಹ ವ್ಯಾಪಾರ ಲಾಭಗಳನ್ನು ಈ ವರ್ಷದಲ್ಲಿ ವೃಶ್ಚಿಕ ರಾಶಿಯವರು ಪಡೆಯಬಹುದು. ಹೊಸ ವ್ಯಾಪಾರಕ್ಕೆ ಕೈ ಹಾಕಬಹುದು. ನೀವು ಆ ವಿಷಯದಲ್ಲಿ ಯಾವುದೇ ತೊಂದರೆಯೂ ಇರೋಲ್ಲ. ಇನ್ನ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಇರುವಂತಹ ಅವರಿಗೆ ಮೇ 18ರ ನಂತರ ಪರಿಸ್ಥಿತಿಗಳು ಅನುಕೂಲವಾಗುತ್ತೆ. 18ರ ಮುಂಚೆ ಈ ಸ್ವಲ್ಪ ಈ ಇಗೋ ಪ್ರಾಬ್ಲಮ್ಸ್ ಅನ್ನೋದು ಅಥವಾ ಅಭಿಪ್ರಾಯ ಭೇದಗಳನ್ನೋದು ಮತ್ತು ಈ ಒಬ್ಬರ ಮೇಲೆ ಒಬ್ಬರಿಗೆ ಸಂದೇಹಗಳನ್ನೋದು ಸ್ವಲ್ಪ ಸಂಬಂಧಗಳಲ್ಲಿ ಬಿರುಕುಗಳು ಮೂಡಿಸಿದ್ರು. ಮೇ 18ರ ನಂತರ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಉನ್ನತವಾದಂತಹ ಮುಂದುವರಿಕೆ ಇರುತ್ತೆ. ನೀವು ನಿಮ್ಮ ವಿಷಯಗಳನ್ನ ಒಂದು ಲೈಫಲ್ಲಿ ಸೆಟ್ಲ್ ಆದ್ಮೇಲೆ, ಒಳ್ಳೆ ಉದ್ಯೋಗ ಬಂದ್ಮೇಲೆ ಮನೆಯಲ್ಲಿ ಹೇಳೋಣ, ಕನ್ವಿನ್ಸ್ ಮಾಡೋಣ ಅನ್ನುವಂತಹ ನಿಮ್ಮ ಆಶೆ ಆಕಾಂಕ್ಷೆಗಳು ಈ ವರ್ಷದಲ್ಲಿ ತೀರಲಿದೆ. ಮುಖ್ಯವಾಗಿ ಈ ರಾಜಕೀಯ ಕ್ಷೇತ್ರದಲ್ಲಿರುವಂತಹ ವ್ಯಕ್ತಿಗಳಿಗೆ ಯಾವುದಾದ್ರೂ ಅಂದ್ರೆ ಅಕ್ಟೋಬರ್ 15ರ ನಂತರ ಉನ್ನತವಾದಂತಹ ನಾಮಿನೇಟೆಡ್ ಪೋಸ್ಟ್ಗಳು ಬರುವುದಾಗಲಿ ಅಥವಾ ಈ ಅಕ್ಟೋಬರ್ 15 ನಂತರ ಈ ಜನರ ಮೆಚ್ಚುಗೆಗೆ ಮತ್ತು ಅವರ ಪ್ರೀತಿಗೆ ಪಾತ್ರರಾಗುವುದು ಮುಖ್ಯವಾಗಿರುತ್ತೆ. ಈ ಅಕ್ಟೋಬರ್ ವರೆಗೂ ಸ್ವಲ್ಪ ಜಾಗರೂಕರಾಗಿರಬೇಕಾಗಿರುತ್ತೆ. ಸುಮ್ಮನೆ ಆಶ್ವಾಸನೆಗಳು ಕೊಡುವುದು, ಬ್ಲೈಂಡ್ ಆಗಿ ಜನರನ್ನ ನಂಬುವುದು ಅಥವಾ ಮಾತನಾಡುವಂತಹ ಬರದಲ್ಲಿ ಕೆಲವು ವಿಷಯಗಳನ್ನ ನೀವು ಮೂರನೇ ವ್ಯಕ್ತಿ ಹತ್ರ ಮಾತನಾಡುವುದರಲ್ಲಿ ಹುಷಾರಾಗಿರ್ಬೇಕೆ ಆಗುತ್ತೆ ರಾಜಕೀಯ ಗಣ್ಯರು. ಇನ್ನು ಸ್ತ್ರೀಯರಿಗೆ, ವೃಶ್ಚಿಕ ರಾಶಿ ಸ್ತ್ರೀಯರಿಗೆ ಉತ್ತಮ ಜವಾಬ್ದಾರಿಗಳನ್ನು ಹೊಂದುವಂತಹ ಅವಕಾಶ. ಏನಾದರೂ ಕೆಲಸ ಮಾಡಬೇಕು, ಉದ್ಯೋಗವನ್ನ ನೋಡ್ಕೋಬೇಕು ಅನ್ನುವಂತಹ ಸ್ತ್ರೀಯರಿಗೆ, ವೃಶ್ಚಿಕ ರಾಶಿ ಸ್ತ್ರೀಯರಿಗೆ, ಮಹಿಳೆಯರಿಗೆ ಉನ್ನತವಾದಂತಹ ಉದ್ಯೋಗ ಅವಕಾಶಗಳು ಮತ್ತು ಸ್ವಯಂ ಉದ್ಯೋಗಿ ಏನಾದರೂ ವ್ಯಾಪಾರ ಮಾಡ್ಕೋಬೇಕು, ಮನೆಯಲ್ಲಿ ಏನಾದರೂ ವೃತ್ತಿಯನ್ನ ಆರಂಭಿಸಬೇಕು ಅನ್ನುವಂತಹ ಸ್ತ್ರೀಯರಿಗೆ ಮುಖ್ಯವಾದಂತಹ ಅದ್ಭುತವಾದಂತಹ ಯೋಗ ಕಾಲ ಅಂತಾನೆ ಹೇಳ್ಬಹುದು. ಮುಖ್ಯವಾಗಿ ಯಾವ ವಿಷಯದಲ್ಲಿ ಮುಂಜಾಗ್ರತೆ ಕ್ರಮಗಳು ತಗೋಬೇಕು ಅನ್ನುವಂತಹ ವಿಷಯಗಳು ಬಂದರೆ, ಈ ಆಸ್ತಿ ಮಾರುವುದಂತಹ ವಿಷಯಗಳಲ್ಲಿ, ಕೊಳ್ಳುವಂತಹ ವಿಷಯಗಳಲ್ಲಿ, ಅಗ್ರಿಮೆಂಟ್ ಮಾಡ್ಕೊಳ್ಳುವಂತಹ ವಿಷಯಗಳಲ್ಲಿ, ರಿಜಿಸ್ಟ್ರೇಷನ್ ಮಾಡುವಂತಹ ವಿಷಯಗಳಲ್ಲಿ ತುಂಬಾ ಜಾಗರೂಕರಾಗಿರ್ಬೇಕಾಗಿರುತ್ತೆ. ಯಾವುದಾದ್ರೂ ಲಿಟಿಗೇಷನ್ ಪ್ರಾಪರ್ಟಿ ಇರಬಹುದು ಅಥವಾ ನಿಮಗೆ ಏಮಾರಿಸಿ ಯಾವುದಾದ್ರೂ ಲೀಗಲ್ ಪ್ರಾಬ್ಲಮ್ ಇರುವಂತಹ ಆಸ್ತಿಯನ್ನ ನಿಮಗೆ ಮಾರುವುದು, ಈ ರೀತಿ ವಿಷಯಗಳಲ್ಲಿ ತುಂಬಾ ನೀವು ಜಾಗರೂಕರವಾಗಿರ್ಬೇಕಾಗುತ್ತೆ. ಆಸ್ತಿ ಕೊಳ್ಳುವ ಮುಂಚೆ ಎಲ್ಲಾ ವಿಷಯಗಳನ್ನ ಪ್ರಾಮಾಣಿಕವಾಗಿ ನೀವು ಪರಿಶೀಲಿಸಿ ನಿರ್ಧಾರವನ್ನು ತಗೊಳ್ಳೋದು ವೃಶ್ಚಿಕ ರಾಶಿಯವರಿಗೆ ಉತ್ತಮವಾಗಿರುತ್ತೆ. ವೃಶ್ಚಿಕ ರಾಶಿಯವರು ಮತ್ತೊಂದು ವಿಷಯದಲ್ಲಿ ಮುಂಜಾಗ್ರತೆಯಾಗಿ ಕೇರ್ಫುಲ್ ಆಗಿರ್ಬೇಕಾಗಿರುತ್ತೆ. ಅದು ಡ್ರೈವಿಂಗ್ ಮಾಡುವಂತಹ, ವಾಹನವನ್ನು ಚಾಲನೆ ಮಾಡುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ಸೆಲ್ಫೋನಲ್ಲಿ ಮಾತಾಡುತ್ತಾ, ಮ್ಯೂಸಿಕ್ ಅನ್ನು ಕೇಳುತ್ತಾ ರೋಡ್ ದಾಟುವುದು, ಸೆಲ್ಫೋನ್ ಮಾತಾಡುತ್ತಾ ಡ್ರೈವಿಂಗ್ ಮಾಡುವುದು, ಸೀಟ್ ಬೆಲ್ಟ್ ಇಲ್ಲದೆ ಡ್ರೈವಿಂಗ್ ಮಾಡುವುದು ಅಥವಾ ಹೆಲ್ಮೆಟ್ ಸ್ಥಾನ ಇಲ್ಲದೆ ವಾಹನ ಚಾಲನೆ ಮಾಡುವುದರಿಂದ ಮತ್ತು ಮದ್ಯಪಾನ ಮಾಡಿ ಈ ವಾಹನ ಚಾಲನೆ ಮಾಡುವುದರಿಂದ ಸ್ವಲ್ಪ ಅಪಘಾತಗಳು ಅನ್ನುವುದಕ್ಕೆ ಕಾರಣವಾಗ್ತಾ ಇದೆ. ಈ ವಿಷಯಗಳಲ್ಲಿ ಮುಖ್ಯವಾಗಿ ಸೀಟ್ ಬೆಲ್ಟ್ ಆಗಿರಲಿ, ಹೆಲ್ಮೆಟ್ ಆಗಿರಲಿ, ಸೆಲ್ಫೋನ್ ಯೂಸ್ ಮಾಡದೆ ಡ್ರೈವಿಂಗ್ ಮಾಡಬೇಕಾಗಿರುತ್ತೆ. ಮುಖ್ಯವಾಗಿ ಮದ್ಯಪಾನ, ಆ ರೀತಿ ಯಾವುದೇ ವಸ್ತುಗಳನ್ನು ಸೇವಿಸಿಟ್ರೆ ಈ ರೀತಿ ವಿಷಯಗಳಲ್ಲಿ ತುಂಬ ಇರಬೇಕಾಗಿರುತ್ತೆ ಈ ವರ್ಷ. ಈ ಆರೋಗ್ಯದ ವಿಷಯಗಳಲ್ಲಿ ಆಗಲಿ ಅಥವಾ ನಿಮ್ಮ ಸೇಫ್ಟಿ ವಿಷಯದಲ್ಲಾಗಿರಲಿ ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ, ಪ್ರಿಕಾಷನ್ಸ್ ತಗೋಬೇಕಾಗಿರುತ್ತೆ ಅಂತ ಹೇಳ್ತಾ, ಈ ವಿಷಯಗಳು ನಿಮ್ಮ ಜೀವನದಲ್ಲಿ ನಿಮಗೆ ಸಾಕಷ್ಟು ಉಪಯುಕ್ತವಾಗುತ್ತೆ ಅಂತ ಹೇಳುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.